ಎಲ್ಲರಿಗೂ ನಮಸ್ಕಾರ. ಈಗ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾರಲ್ಲ, ಅದು ಇದ್ದಾಗ ಮೂತ್ರಪಿಂಡಗಳನ್ನ ಹೇಗೆ ಹಾಳು ಮಾಡುತ್ತೆ ಅಥವಾ ನಾಶ ಮಾಡುತ್ತೆ ಅಥವಾ ಕೆಡಿಸುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋಣ. ಅಂದ್ರೆ ಡಯಾಬಿಟಿಸ್ ಮತ್ತೆ ಕಿಡ್ನಿ ಎರಡು ಸಹಿತ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಮೂತ್ರಪಿಂಡಗಳಿಗೆ ಹೇಗೆ ಹಾನಿ ಉಂಟು ಮಾಡುತ್ತೆ? ರಕ್ತದಲ್ಲಿನ ಅಧಿಕ ಸಕ್ಕರೆ ಅಂದ್ರೆ ಹೆಚ್ಚು ಸಕ್ಕರೆ ನಿಧಾನವಾಗಿ ಮೂತ್ರಪಿಂಡಗಳ ಸೂಕ್ಷ್ಮ ಶೋಧಕ ಅಂದ್ರೆ ಬೋಮನ್ಸ್ ಕ್ಯಾಪ್ಸೂಲ್ ಇರ್ತಕ್ಕಂಥ ಗ್ಲಾಮ್ಯುಲಸ್ ಅಂತಕ್ಕಂಥ ರಕ್ತನಾಳದ ಜಾಲವನ್ನ ಹಾಳು ಮಾಡುತ್ತೆ. ಅದು ಹೇಗೆ ಹಾಳು ಮಾಡುತ್ತೆ ಅಂತಂದ್ರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಆಳವಾಗಿ ತಿಳ್ಕೋಬೇಕು. ಅದು ಇಲ್ಲಿ ಬೇಕಾಗಿಲ್ಲ. ನಾವು ಇಷ್ಟ ಹೇಳ್ಬೋದು, ಮಧುಮೇಹ ಅಥವಾ ಸಕ್ಕರೆ ರೋಗ ಇದ್ದಾಗ ಸಕ್ಕರೆ ರೋಗವನ್ನು ಕಂಟ್ರೋಲ್ ಮಾಡದೆ ಹೋದ್ರೆ ಅದು ಕಿಡ್ನಿಯನ್ನ ನಾಶ ಮಾಡುತ್ತೆ, ಹಾಳು ಮಾಡುತ್ತೆ ಅಂತ ತಿಳ್ಕೋಬೇಕು. ಹಾಗಿದ್ರೆ ಮೂತ್ರಪಿಂಡಗಳ ಕೆಲಸ ಏನು ಅಂತ ಹೇಳಿದ್ರೆ, ನಾವು ಸುಮಾರು ಒಂದು ದಿನದಲ್ಲಿ 180 ಲೀಟರ್ ದ್ರವ ಮೂತ್ರಪಿಂಡಗಳು ಶೋಧನೆ ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ 5 ಲೀಟರ್ ರಕ್ತ ಇದೆ. ಈ 5 ಲೀಟರ್ ರಕ್ತ 36 ಸಾರಿ ಒಂದು ದಿನದಲ್ಲಿ 36 ಸಾರಿ ಮೂತ್ರಪಿಂಡಗಳಿಗೆ ಹೋಗುತ್ತೆ. ಮೂತ್ರಪಿಂಡಗಳು ಈ ರಕ್ತವನ್ನೆಲ್ಲ ಶೋಧನೆ ಮಾಡಿ ಅದರಲ್ಲಿರ್ತಕ್ಕಂಥ ವಿಷ ಪದಾರ್ಥಗಳು, ಬೇಡವಾದ ಲವಣಗಳು, ಹೆಚ್ಚು ನೀರನ್ನ ತೆಗೆಯುತ್ತೆ. ತೆಗೆದು ಒಳ್ಳೆಯ ಶುದ್ಧವಾದ ರಕ್ತವನ್ನ ಮತ್ತೆ ವಾಪಸ್ ಕಳಿಸುತ್ತೆ 36 ಸಾರಿ. ಇಷ್ಟೆಲ್ಲ ಆಗೋದ್ರಲ್ಲಿ ಸುಮಾರು 1-2 ಲೀಟರ್ ಅಷ್ಟು ಮೂತ್ರ ವಿಸರ್ಜನೆ ಆಗ್ಬೋದು ಒಂದು ದಿನದಲ್ಲಿ. ನಮ್ಮ ರಕ್ತದಲ್ಲಿ ಅಧಿಕ ಸಕ್ಕರೆ ಇದ್ರೆ ಏನಾಗುತ್ತೆ ಅಂದ್ರೆ, ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಡಾಕ್ಟರ್ ಕೆಲವು ಸಾರಿ. ಏನಾಗುತ್ತೆ ಅಂತಂದ್ರೆ ಸೂಕ್ಷ್ಮ ರಕ್ತನಾಳಗಳ ಜಾಲ ಕೆಟ್ಟು ಹೋಗ್ಬಿಡುತ್ತೆ. ರಕ್ತನಾಳಗಳಿಗೆ ಹಾನಿಯಾಗುತ್ತೆ, ಮೂತ್ರಪಿಂಡಕ್ಕೆ ಹಾನಿಯಾಗುತ್ತೆ, ನರ್ವ್ ಸೆನ್ಸಿಟಿವ್ ಆಗುತ್ತೆ, ಡಯಾಬಿಟಿಕ್ ನ್ಯೂರೋಪತಿ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗ್ತಾ ಹೋದಾಗೆಲ್ಲ ರಕ್ತದ ಮೇಲೆ, ಮೂತ್ರಪಿಂಡದ ಮೇಲೆ ಹೆಚ್ಚು ಒತ್ತಡ ಆಗಿ ಮೂತ್ರಪಿಂಡದಲ್ಲಿರ್ತಕ್ಕಂಥ ಶೋಧಕಗಳು ಅಂದ್ರೆ ಬೋಮನ್ಸ್ ಕ್ಯಾಪ್ಸೂಲ್ ಹಾಳಾಗಿ ಹೋಗುತ್ತೆ. ಆವಾಗ ಮೂತ್ರಪಿಂಡದಿಂದ ಪ್ರೋಟೀನ್ಗಳು ಸೋರಿಕೆ ಆಗುತ್ತೆ. ಮತ್ತೆ ರಕ್ತದ ಶೋಧನೆ ಪೂರ್ತಿ ಸರಿಯಾಗದೆ ರಕ್ತ ಪುನಃ ನಮ್ಮ ಶರೀರದ ಒಳಗೆ ಭಾಗದಲ್ಲಿ ಉಳ್ಕೊಳ್ಳುತ್ತೆ. ರಕ್ತ ಉಪಯೋಗವಾಗಲ್ಲ, ಸಕ್ಕರೆ ಉಪಯೋಗವಾಗಲ್ಲ. ಮೂತ್ರಪಿಂಡ ಕೆಟ್ಟು ಹೋಗ್ತಿದೆ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಸ್ವಲ್ಪ ಲಕ್ಷಣಗಳು ಕಂಡು ಬರ್ಬೋದು. ಕಾಲುಗಳಲ್ಲಿ ಊತ ಜಾಸ್ತಿ ಆಗುತ್ತೆ, ಪಾದದ ಹತ್ರ ಊತ ಜಾಸ್ತಿ ಆಗುತ್ತೆ, ಮತ್ತೆ ಮಂಡಿ ಹತ್ರ ನೋವು ಬರ್ಬೋದು, ದಣಿವು ಜಾಸ್ತಿ ಆಗುತ್ತೆ. ಎಷ್ಟು ಊಟ ಮಾಡಿದ್ರು ಸ್ವಲ್ಪ ಓಡಾಡಿದ್ರೆ ಸುಸ್ತು ಅಂತ ಮಲ್ಕೊಳ್ಳೋ ತರ ಆಗುತ್ತೆ. ರಾತ್ರಿ ಅನೇಕ ಸಾರಿ ಮೂತ್ರ ವಿಸರ್ಜನೆಗೆ ಹೋಗ್ಬೇಕಾಗುತ್ತೆ, ನಿದ್ದೆ ಬರೋದಿಲ್ಲ, ಮೈ ಕಡಿತ ಶುರು ಆಗ್ಬೋದು, ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ, ಮತ್ತೆ ಮೂತ್ರದಲ್ಲಿ ಪ್ರೋಟೀನ್ ಹೋಗೋದ್ರಿಂದ ನಮಗೆ ಶಕ್ತಿ ಇಲ್ದಾಗುತ್ತೆ, ಮಸಲ್ಸ್ ಬೆಳೆಯೋದಿಲ್ಲ. ಇವೆಲ್ಲವೂ ಸಹಿತ ಆರಂಭಿಕ ಲಕ್ಷಣಗಳು. ಹಾಗಿದ್ರೆ ನಾವು ಮೂತ್ರಪಿಂಡಗಳನ್ನ ಹೇಗೆ ರಕ್ಷಣೆ ಮಾಡ್ಬೋದು ಈ ಮಧುಮೇಹದಿಂದ, ಸಕ್ಕರೆ ಕಾಯಿಲೆಯಿಂದ ಅಂದ್ರೆ ಕೆಲವು ಅಭ್ಯಾಸಗಳನ್ನ ಮಾಡಬೇಕು. ಒಂದು, ಸಕ್ಕರೆ ನಿಯಂತ್ರಣ ಮಾಡ್ಕೋಬೇಕು. ಯಾವಾಗಲೂ ನಮ್ಮ ದೇಹದಲ್ಲಿ ಊಟಕ್ಕೆ ಮುಂಚೆ ಎಷ್ಟಿರ್ಬೇಕು, ಊಟ ಆದ್ಮೇಲೆ ಎಷ್ಟಿರ್ಬೇಕು, ಊಟ ಆಗಿ 3 ಗಂಟೆ ಆದ್ಮೇಲೆ ಎಷ್ಟಿರ್ಬೇಕು, ಹೀಗೆ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆಯ ಪ್ರಮಾಣವನ್ನ ನಾವು ಚೆಕ್ ಮಾಡಿಕೊಂಡು ಆಗಿದ್ದಾಗೆ ಸರಿಪಡಿಸ್ಕೋಬೇಕು. ಅದು ನಿಯಂತ್ರಣ ಮಾಡಬೇಕು. ರಕ್ತದ ಒತ್ತಡ ನಿಯಂತ್ರಣ ಮಾಡಬೇಕು. ನೀರನ್ನ ಸಾಕಷ್ಟು ಕುಡಿಬೇಕು. ತುಂಬಾ ಜಾಸ್ತಿ ಕುಡಿಬಾರ್ದು, ತುಂಬಾ ಕಡಿಮೆ ಕುಡಿಬಾರ್ದು. ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು. ಏನೂ ಇಲ್ಲ ಅಂದ್ರೆ ವಾಕಿಂಗ್ ಮಾಡಬೇಕು. ಮತ್ತೆ ಮೂತ್ರ ರಕ್ತ ಪರೀಕ್ಷೆಯನ್ನ ನಾವು ತಿಂಗಳಿಗೊಂದ್ಸರ್ತಿ ಅಥವಾ 6 ತಿಂಗಳಿಗೊಂದ್ಸರ್ತಿ, ವರ್ಷಕ್ಕೊಂದ್ಸರ್ತಿ ಹೀಗೆ ಮಾಡ್ತಾ ಬರಬೇಕು. ವೈದ್ಯರು ಇದಕ್ಕೆ ನಿಮಗೆ ಸಲಹೆ ಕೊಡ್ತಾರೆ.
ಕೆಲವು ವಿಚಾರಗಳನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಏನು, ಮಧುಮೇಹ ಇದ್ದರೆ ಮೂತ್ರಪಿಂಡಗಳ ಪರೀಕ್ಷೆ ಅಗತ್ಯ. ಅಂದ್ರೆ ಆಗಿಂದಾಗ್ಗೆ ನಾವು ಯೂರಾಲಜಿಸ್ಟ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಮ್ಮ ಕಿಡ್ನಿ ಸರಿಯಾಗಿದೆಯಾ ಅಂತ ಹೇಳಿ ಅವರು ಚೆಕ್ ಮಾಡ್ತಾರೆ. ಮೂತ್ರಪಿಂಡಗಳನ್ನ ಸ್ಕ್ರೀನ್ ಮಾಡಿ ಸರಿಯಾಗಿದೆ ಇಲ್ಲ ಅಂತ ಹೇಳ್ತಾರೆ. ಆಗ ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತಾನು ಹೇಳ್ತಾರೆ. ಹೀಗೆ ಮೂತ್ರಪಿಂಡಗಳ ಒಂದು ಪರೀಕ್ಷೆಯನ್ನು ಮಾಡಿಸ್ಬೇಕಾಗತ್ತೆ. ನೀವು ಸಕ್ಕರೆ ನಿಯಂತ್ರಣ ಮಾಡಬೇಕು. ಮೂತ್ರಪಿಂಡಗಳನ್ನ ನಾವು ಆರೋಗ್ಯವಾಗಿ ಇಟ್ಕೊಂಡ್ರೆ ನಮಗೆ ಹೆಚ್ಚು ತೊಂದರೆ ಆಗೋದಿಲ್ಲ. ಒಂದು ಚಿತ್ರೀಕರಣ ಮಾಡೋದಕ್ಕೆ ನಾನು ಕಾನ್ಸೆಪ್ಟು, ಡಿಸೈನು, ವಾಯ್ಸು ನಂದು CG ನಾಗರಾಜ. ಅಕಾಡೆಮಿಕ್ ಹೆಲ್ಪನ್ನ ChatGPT ತಗೊಂಡಿದ್ದೀನಿ. ಇಮೇಜಸ್ಸು ಕ್ರಿಯೇಟಿವ್ ಕಾಮನ್ಸು ವಿಕಿಮೀಡಿಯಾ ಇಂದ ತಗೊಂಡಿದ್ದೀನಿ. ಯೂಟ್ಯೂಬ್ನವರಿಗೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ